ಪ್ರಣವ ಸ್ವರೂಪಿ ಚನ್ನಬಸವ ದೇಶಿಕೇಂದ್ರ ಮಹಾತ್ಮಾಜಿಯವರ ನಿಧಾನದಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ ಎಲ್ಲ ರಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಮಾತೃ ಹೃದಯಗಳು, ಜೋಡುಪುರಿ ಸಿದ್ದಾರೂಢ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಚಿತ್ರಾನಂದ ಭಾರತಿ ಮಹಾಸ್ವಾಮಿಗಳ ನಿಧಾನಗಳಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಅಣ್ಣಿಗಿರಿಯ ಸನ್ನಿಧಿಯವರಲ್ಲಿ, ಹನುಮನಹಳ್ಳಿಯ ಸನ್ನಿಧಿಯವರಲ್ಲಿ, ಎಲ್ಲ ಗಣ್ಯಮಾನ್ಯರ ಅಡಿದಾವಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸ್ವತಃ ಸಜ್ಜನರಾಗಿರುವಂತಹ ನಿಮ್ಮೆಲ್ಲರ ಪವಿತ್ರ ಅಂತಕನಲ್ಲಿ ಸಾಕ್ಷಿ ರೂಪದಿಂದ ವಿರಾಜಮಾನರಾಗಿ ಶೋಭಿಸುವಂತ ಪರಾತ್ಪರ ಪರಮಂತ್ರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಹಲವು ಮಾತೆಯನ್ನು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವಂತೆ ನಮ್ಮ ಕಟ್ನೂರಜ್ಜವರು ವ್ಯಕ್ತಿತ್ವ ಎಂಥದ್ದು, ಅವ್ರ ವಾಣಿ ಎಂಥದ್ದು ಅಂತ ಹೇಳಿ ನನ್ನ ಜೀವನದೊಳಗ ಅವರ ಪ್ರವೇಶ ಆಗಿದ್ದು ನನ್ನ ಜೀವನದ ಗತಿನೇ ಹೆಂಗೆ ಬಂದಾತು ಅಂತ ಅದನ್ನ ತಮ್ಮನ್ನು ಹಂಚ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಹೆಬ್ಬೆಕಾಗಿತ್ತು. ಕಟ್ನೂರಜ್ಜವ್ರ ಪರಿಚಯ ಆಗಿದ್ದು 2017ರಲ್ಲಿ. ನಮ್ಮ ಊರುಗಳು ಜೋಡುಕುಳಿ ಅಜ್ಜವರು ನಮ್ಮ ಊರಾಗ ಶಿವಭಜನಾ ಸಪ್ತಾಹ ಹಚ್ಚಿದ್ರು. ಆ ಸಪ್ತಾಹ ಕಾರ್ಯಕ್ರಮಕ್ಕೆ ಕಟ್ನೂರಜ್ಜವ್ರಿಗೆ ಆಮಂತ್ರಣ ಕೊಡಾಕ್ ಬಂದಿದ್ವಿ. ಅವಾಗ ಇನ್ನೂ ಈ ಕಟ್ಟಡ ನಿರ್ಮಾಣ ಹಂತದೊಳಗಿತ್ತು. ಅಜ್ಜವರು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದು, ಬಂದು ಅಜ್ಜವರು ಆಮಂತ್ರಣ ಕೊಟ್ಟು ಹಿರಿಯವನಹಳ್ಳಿ ಬರ್ಬೇಕ್ರಿ ಅಂದ್ರು. ಹಿರಿಯವನಹಳ್ಳಿ ಅವ್ರು ಹುಟ್ಟೂರಾಗಿತ್ತು, ನಮ್ಗೆ ಗೊತ್ತೇ ಇರಲಿಲ್ಲ. ಅಜ್ಜವರು ಒಂದ ಮಾತಿಗೆ ಹೂ ಅಂದ್ರು. ಆಮೇಲೆ ವಿಚಾರಣೆ ಮಾಡಿ ನೋಡಿದಾಗ ಐರಣಿ ಅಜ್ಜವರು ಶಿಷ್ಯರಾಗಿದ್ದು ಕಟ್ನೂರಜ್ಜವರು, ನಮ್ಮ ಅಜ್ಜವರು ಐರಣಿ ಅಜ್ಜವರು ಶಿಷ್ಯರು. ಕಟ್ನೂರಜ್ಜವರು ಬಹಳಷ್ಟು ಕಾರ್ಯಕ್ರಮದಾಗ ಹೇಳ್ತಿದ್ರು, ನಾವಿಬ್ರು ಗುರು ಬಂಧುಗಳಿದೇವ್ರಿ, ನಾವಿಬ್ರು ಅಣ್ಣ ತಮ್ಮ ಇದ್ದಂಗೆ ಅಂತೇಳಿ. ಸ್ವತಃ ಅಣ್ಣನ ಪ್ರೀತಿ, ತಾಯಿ ಪ್ರೀತಿಯನ್ನ ನಮ್ಮ ಅಜ್ಜವ್ರಿಗೆ ಉಣಿಸಿದವರು ಪರಮ ಪೂಜ್ಯ ಕಟ್ಟೂರಿನ ಅಪ್ಪಾಜಿಯವರು ಅಂತ ಹೇಳಿ. ಆಶ್ಚರ್ಯಗತಿ 2020 ಜಗತ್ತನ್ನು ಹೆದರಿಸಂತ ಕೊರೋನಾ ರೋಗ ಬಂದಿತ್ತು. ಯಾರು ರೋಗ ಬರುತ್ತೆ ಅವ್ರು ದವಾಖಾನೆ ಹೋಗಿದ್ರು, ಯಾರು ದವಾಖಾನೆ ಹೋಗಿದ್ರು ಅವ್ರು ಹೆಣ ಬರ್ತಿತ್ತು ಊರಿಗೆ, ಬೇರೆ ಏನು ಆಗ್ಲಿಲ್ಲ. ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗ ನನ್ನ ತಾಯಿಗೆ ಆರಾಮ ಏನಾದ್ರು ನಾವು ದವಾಖಾನಿಗೆ ಕರ್ಕೊಂಡು ಹೋಗಿದ್ಯಾ ಕೊರೋನಾ ಅಂತ ಹೆಸರಿಡ್ತಾರ ಅನ್ನುವಂತ ಒಂದು ಭಯ ಒಂದ್ ಕಡೆ. ದವಾಖಾನಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ದಿನ ತ್ರಾಸ ಹೆಚ್ಚಾಗತ್ತೆ. ಅಜ್ಜಾರಿ ಫೋನ್ ಹಚ್ಚಿ ಭಾಳ ತ್ರಾಸ ಐತಿ, ಅವಾಗ ನೀವ ಏನಾದ್ರು ದಾರಿ ತೋರಿಸ್ಬೇಕ್ರಿ, ಇಲ್ಲ ಮಕ್ಕಳ ಕರ್ಕೊಂಡು ಹೋಗಿದ್ದಾರೆ ಅವ್ರು ಹೋಗಿ ಭೇಟಿಯಾಗ ನಾವು ಹೇಳು ಅಂದ್ರು. ಅಜ್ಜಾರಿಗೆ ಹೆದರ್ಕೊಂತ ಫೋನ್ ಹಚ್ಚಿದೆ, ಇಲ್ರಿ ನಾನು ಜೋಡ್ಪುರ ಅಜ್ಜ ಶಿಷ್ಯ ಅಲ್ರಿ, ನಮ್ಮ ಅವ್ರಿಗೆ ಆರಾಮಿಲ್ರಿ, ನೀವು ಭೇಟಿಯಾಗ ಅಂದಾರಿ ಅಜ್ಜಾರಂದ್ರು. 6 ಗಂಟೆಗೆ ಸರಿಯಾಗಿ ಬಾ ಅಂತ ಹೇಳಿದ್ರು. ನಾವು ಕರೆಕ್ಟ್ ಗರ್ಭರಿಸ್ಕೊಂಡು ಕಾರ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೇಕಾರ್ ನಗರದಾಗ ಹಾಕಿ ಬರಾಕಿದ್ವಿ. ನೇಕಾರ್ ನಗರ ರೋಡ್ ಪೂರ ಹಾಕಿಬಿಟ್ಟಿದ್ವಿ, ಬರಕ್ ದಾರಿ ಇಲ್ಲಂಗಾಗಿತ್ತು. 6 ಗಂಟೆ ಟೈಮ್ ಮಿಕ್ಕಿತ್ತು. ಅಜ್ಜಾರ ಯಾವ್ದಾರೆ ಫೋನ್ ಮಾಡಿದ್ರು, ಏ ಹುಡುಗ ಬಂದಿರೋ ಅಂತೇಳಿ, ಸ್ವಲ್ಪ ರೋಡ್ ಬ್ಲಾಕ್ ಐತಿಪ್ಪ ಅಂದ್ವಿ. ಮತ್ತೆ ಕುಂತು ಕಾರ್ಯಕ್ರಮ ಬಂದಿದ್ರು ಯಾವುದೋ. ಅವತ್ತು ನಾನು ಲೇಟ್ ಮಾಡಿದಕ್ಕೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಕುಂತ್ರು. ಹಂಗೋ ಹೆಂಗೋ ಮಾಡಿ ಮಠಕ್ಕೆ ಬಂದ್ವಿ. ಅಜ್ಜವ್ರ ದರ್ಶನ ಮಾಡ್ಕೊಂಡ್ವಿ. ನಮ್ಮವ್ರಿಗೆ ಹಿಂಗ ಐತ್ರಿಪ್ಪ ಅಂದ್ವಿ. ನಮ್ಮವ್ರ ಹಿಂಗೆ ಗಟ್ಟಾಕಿ ಹಾಕೊಂಡು ಮ್ಯಾತ್ಕೊಂಡು ಹೋಗಿದ್ವಿ ನಾವು ಅಜ್ಜರ ದರ್ಶನ. ಅವ್ರೇನ್ ಬೇರೆ ಏನ ಮಾತಿಲ್ಲ ಮಂತಿಲ್ಲ, ಅವ್ರ ಕರುಣಾ ದೃಷ್ಟಿ ಅಂತದೈತೆ ಅಂದ್ರ ನೋಡಿದಾಗ ಮೈ ಬರ್ಸ್ತಾರ, ನೋಡಿದಾಗ ಗುಡುಗು ಮಿಂಚು ಹೊರಸೋದ ತಾಕತ್ತೆ ಆಗಿತ್ತಂದ್ರ ನಮ್ ಕಟ್ಟೂರ ಅಪ್ಪಗಿತ್ತ. ಬರೀ ಹಿಂಗ್ ನೋಡಿದ್ರಿ ಅವರು ಏನನ್ನು ಆರಾಮಾಗಿ ಜಾಸ್ತಿ ಕಳ್ಸೋಗ್ತೀರಿ ಅಂತೇಳಿ 1 ತಾಸು ನಮ್ಮ ಮನಸ್ಸೊಳಗೆ ಏನು ಸಂಶಯ ಇತ್ತು ಅದೇನ್ ನಾವು ಹೇಳಿದ್ದಿಲ್ಲ, ಅದ್ರ ಕುರಿತಾಗಿ ಪ್ರವಚನ ಮಾಡಿದ್ರು. ನಾವು 4 ಮಂದಿ ಕುದಿಸ್ಕೊಂಡು 1 ತಾಸು ಪ್ರವಚನ ಮಾಡಿ, ಇನ್ನೇನಾಗುದಿಲ್ಲ ಹೆದರ್ಬೇಡ್ರಿ, ಕೆಳಗೆ ಹೋಗಿ ಪ್ರಸಾದ ಮಾಡ್ರಿ, ಮನೆಗೆ ಹೋರಿ, ನಿಮ್ ಮನೆಗೆ ಬರ್ತೇನೆ ಅಂತಂದ್ರು. ನಮ್ಮವ್ವ ನೀನ್ ರೆಟ್ಟೆಲ್ ಮ್ಯಾತ್ಕೊಂಡು ಹೋಗಿದ್ವಿ. ನಮ್ಮವ್ವ ಒಬ್ಬಕ್ಕೆ ಹೇಳ್ಕೊತ ಬಂದು ಬರೀ ಕ್ಷಣ ಮಾತ್ರದೊಳಗೆ ಅದು ದೃಷ್ಟಿ ಎಂತಾದ್ರು ಪುಣ್ಯಾತ್ಮಂದು ಅಂತೇಳಿ 9 ದಿವಸಕ್ಕೆ ನಮ್ಮ ಮನೆಗೆ ಬಂದ್ರು. ದಿನಾ ಬರ್ತೀನಿ ಅಜ್ಜಾರ ಬರ್ತೀನಿ, ನಾ ಬನ್ನಿ ಮುಂದೆ ಹೋಗೋಣ. 9 ದಿನ ಆಯ್ತು ಒಟ್ಟ ಬರ್ಲಿಲ್ಲ. ಅವ್ರು ಸ್ವಲ್ಪ ಬೇಜಾರು ಅನ್ಸಿತ್ತು ನನ್ನ ಮನಸ್ಸಿಗೆ. ನಾವು ನಮ್ಮ ಅಜ್ಜಾರ ಸಂಪರ್ಕದಾಗ ಇದ್ದವರು, ಅಜ್ಜಾರ ಬರೀಪ ಅಂತ ಕರೆದುಕೊಳ್ಳಿ ಬರ್ತಿದ್ರು. ಕಟ್ನೂರು ಅಜ್ಜಾರ 9 ದಿನ ಆದ್ರೂ ಬರ್ಲಿಲ್ಲ ಅಂತೇಳಿ ಸ್ವಲ್ಪ ಶಟ್ಕೊಂಡ ನಮ್ಮ ಶಿವಣ್ಣಿಗೆ 9 ದಿನ ಆತ್ರಿ ಅಜ್ಜಾರ ಬರಾಕ್ತಾರಿಲ್ಲ ಅಂತಿ. ಶಿವಣ್ಣ ಒಂದ್ ಮಾತೇನು, ನಮ್ ನಾಗಣ್ಣ ನೋಡಿ ನೀನ್ ಹಿಂದಿರ್ತಾನ ಅಂತಿ. ನೋಡೇನ್ರಿ 12 ವರ್ಷ ಕಾಲ ನಾವು ಅಜ್ಜಾರ ಪಾದ ಹಾಕುದಕ್ಕ 9 ದಿವಸಕ್ಕೆ ವ್ಯಾಸ ಮಾಡ್ಕೊಂಡ್ರೆ ಹೆಂಗ್ ಹೋನು. ಅವಾಗ ಅನ್ನಿಸ್ನಾಗ ಯಾವಾಗ ಬರ್ತಾರ ಬರ್ಗೈತಿ. ಮನೆಗೆ ಹೋಗಿದ್ಯಾ ಅಜ್ಜಾರ ಕಾಲ ಬಂದ ಬಿಟ್ಟು ಅವ್ರ ಪಾದ ಪೂಜಾ ಕಾರ್ಯಕ್ರಮ ಆಯ್ತು. 20 ನಿಮಿಷ ನಮ್ಮ ಮನ್ಯಾಗ ಕುಂತ್ರು. ನಮ್ಮ ಮನಿ ಎಲ್ಲಾ ನೋಡಿದ್ರು ಅಡ್ಡಾಡಿ. ನಮ್ಮ ಬದುಕಿನ ಎಲ್ಲಾ ಪ್ರಸಂಗಗಳಿಗೆ ಕೇಳ್ಕೊಂತ ಬಂದ್ರ ಭಾಳ ಕಡುಬಳತನ ಬೆಳೆದಂತ ನಾವು. ಅಜ್ಜಾರ ಅಲ್ಲೇ ಕುಂತು ಒಂದ್ ಮಾತು ಹೇಳಿದ್ರು,
ನಮ್ಮ ಅಪ್ಪನಿಗೆ ಹೇಳಿದವು, ನೀ ಏನ್ ಚಿಂತೆ ಮಾಡಬೇಡ, ನಿನ್ ಮಗ ನೌಕರಿ ಹಚ್ಚು ಜವಾಬ್ದಾರಿ ನಂದ್, ನಿನ್ ಮನ್ಯಾನ ಬರ್ತನ ಕೈ ಜವಾಬ್ದಾರಿ ನಂದ್ ಅಂತ ಹೇಳಿ ಅಜ್ಜಾರ ಆಶೀರ್ವಾದ ಮಾಡಿ ಬಂದ ತಕ್ಷಣ ಬೊಮ್ಮಾಯಿ ಪಿ ರವಿನಾರಾಯಣ ಸೌಣೂರ್ ಅಂತ ಹೇಳಿ ಬಾಳ ಬರ್ತಿದ್ದ ಅಜ್ಜಾರಿಗೆ. ಆಗ ಕರ್ಸಿರೋ ಎಜುಕೇಶನ್ ಕಮಿಷನರ್ ಕರ್ಕೊಂಡು ಬಂದು ನನ್ನ ಕರ್ಸಿ ಅಜ್ಜಾರ ಇಲ್ಲೇ ಕುಂತು, ಇವ ನಮ್ ಜೋರ್ಗುಳಿ ಅಪ್ಪ ಶಿಷ್ಯ, ಅವ್ರ ಶಿಷ್ಯ ಅಂದ್ರು ಬೇರೆ ಅಲ್ಲ, ನಮ್ ಶಿಷ್ಯ ಅಂದ್ರು ಬೇರೆ ಅಲ್ಲ. ಅವ MA BEd ಮಾಡ್ಯಾನ, ಅವ್ನ ನೌಕರಿ ಹಚ್ಬಿಟ್ಟು ತಗೋರಿ 50 ಲಕ್ಷ ರೂಪಾಯಿ ಅಂತ ಸುಟ್ಕೇಸ್ನ ಅಂತ ಹೇಳಿದ 50 ಲಕ್ಷ ರೂಪಾಯಿ ಇಟ್ಟು ಒಂದು ದಿನಾನು ನಾವು ಅವ್ರ ಜೊತೆ ಆತ್ಮೀಯತೆ ಇದ್ದಾವಲ್ಲ, ನಮಗ ಅವ್ರಿಗೆ ರಕ್ತ ಸಂಬಂಧ ಅಲ್ಲ, ಬರೀ ಒಂದ್ 2-3 ದಿವಸದ ರಿಲೇಶನ್ಶಿಪ್ ಒಳಗ 50 ಲಕ್ಷ ರೂಪಾಯಿ ನನಗೆ ಪಡ ಕ್ರೀಡೆ ಆದ ನನಗೆ ಒಂಥರ ವಿಚಿತ್ರ. ಇದೇ ನನಸು ಅಂತಿ ಬಹಳ ಸಲ ಬಿದ್ದಾಯಿದ್ರು ನೌಕರಿ ಹಚ್ಬೇಕಂತೇಳಿ. ಕೊರೋನಾ ಇತ್ತು, ಸರ್ಕಾರದ ಎಲ್ಲಾ ಚಟುವಟಿಕೆಗಳು ತಟಸ್ಥವಾಗಿದ್ದು. ಹಿಂಗಾಗಿ ಅವ್ರು ಏನ್ ಮಾಡಿಬಿಟ್ರು ಅಂದ್ರೆ ಅವ್ ಯಾವ ಕೆಲಸ ಆಗ್ಲಿಲ್ಲ. ಇಲ್ರಿ ಅದರ ಕೊರೋನಾ ರೋಗ ಹೋಗ್ಬಿಟ್ಟ ಸರ್ಕಾರ ನ್ಯೂಟ್ರಲ್ ಐತ್ರಿ, ಇದೆಲ್ಲ ಮುಗಿದ ಮೇಲೆ ಅವ್ನು ನೌಕರಿ ಹಚ್ಚಕ್ ಪ್ರಯತ್ನ ಮಾಡುದ್ರಿ ಅಂದ್ರು. ಅವಾಗ ಅಜ್ಜ ಹೇಳಿದ್ರು, ಮಂಜು ಒಟ್ಟ ಎದಕ್ಕೂ ತೆಲಿ ಕಳ್ಸೋಣ, ಇವನ್ನೆಲ್ಲ ಬಿಟ್ಟು ಬಿಡ, ಮುಂದ ಟೀಚರ್ ಪೋಸ್ಟ್ ಕಾಲ್ಪರ್ ಮಕ್ಕಳು, ನೀ ಎಕ್ಸಾಮ್ ಬರೀ, ಎಕ್ಸಾಮ್ ಪಾಸ್ ಹಾಕಿ ನೌಕರಿ ಸೇರಿದಂತೆ ಆಶೀರ್ವಾದ ಮಾಡಿದ್ರು. ಇನ್ನೂ 1 ವರ್ಷ ಮೊದಲ ಆಶೀರ್ವಾದ ಮಾಡಿದ್ರಿ. ಅವ್ರ ಕೃಪಾ ಎಂತದಿತ್ತಂದ್ರೆ ಒಂದ ಚಾನ್ಸ್ ಸೀಟ್ ಬಂದ ನೌಕರಿನ ಆಗ್ಬಿಡು. ಅದು ಎಂತ ನೌಕರಿ ಅಂದ್ರೆ ನಮ್ಮ ಅಜ್ಜವ್ರ ಮಠದೊಳಗೆ ಇದ್ದುಕೊಂಡು ನಾನು ನೌಕರಿ ಮಾಡುವಂತ ಸೌಭಾಗ್ಯವನ್ನ ಕರುಣಿಸಿಕೊಟ್ಟಂತ ಪುಣ್ಯಾತ್ಮ ನಮ್ಮ ಕಟ್ಟೂರ್ ಅಜ್ಜವ್ರು. ಅವ್ರ ಲೀಲಾ ಏನ ಎಷ್ಟು ರೋಮ ಅದಾವ ಹೇಳ್ಕೊಂಡ್ ಹೋದ್ರು ಕಮ್ಮಿನ ಅದಾವ. ನಮ್ ಕಾಳೆ ಸಾಹೇಬ್ರ ಕೂತಾರ, ಅವ್ನ ರಾಯಕ್ ಕೇಳಿದ್ವಿ ನಾವು 3 ತಿಂಗಳು ಮನೆ ಬಿಟ್ಟು ಹೋಗ್ಬಾರ್ದು ಕಾಳೆ ಸಾಹೇಬ್ರಿಗೆ. ಅವ್ರ ಮಾತು ಮಿಕ್ಕಿ ಮನೆ ಬಿಟ್ಟು ಬಂದು ಕರೆಂಟ್ ಹೊಡೆದು ಸಾವು ಬದುಕಿ ಮತ್ತೆ ಹೊರಡಕತ್ರಿ ಕಾಳೆ ಸಾಹೇಬ್ರಿಗೆ. ಅಜ್ಜವ್ರು ಫೋನ್ ಮಾಡ್ತಾರೆ, ಏ ಕಾಳೆ ನಿನ್ ಏನಾಗುದು ಆರಾಮಕ್ಕೆ ಅಂತಂದ್ರು. ನಮ್ ಕಾಳೆ ಸಾಹೇಬ್ರು ಇಲ್ಲೇ ಕುಂತಾರ ನೋಡಿ, ರಿಟೈರ್ ಕುಂತಾರ. ಏನ ಕರುಣಾ ದೃಷ್ಟಿ ಭಕ್ತರ ಮ್ಯಾಲ ಸದಾ ಕಾಲ ತನ್ನ ಭಕ್ತರ ಬಗ್ಗೆ ಚಿಂತನೆ ಮಾಡುವಂತವ್ರು. ನಮ್ಮ ನಾಗನ್ ಟ್ರ್ಯಾಕ್ಟರ್ ಗಾಡಿ ಸಿಕ್ಕೊಂಡ್ರ ಟ್ರ್ಯಾಕ್ಟರ್ ಬಂದು ಎಬಿಸಿಡಿದ್ ನಾಗನಿ ಉಳಿಸ್ಯಾರಿ. ನಾಗನಿ ಹೊತ್ತ ಅಡಿಯಾಳಾಗಿ ದುಡಿಯಾಕತ್ತಾನ. ನಮ್ಮ ಐರಣಿ ಅಜ್ಜವ್ರು 1ನೇ ಪುಣ್ಯಾರಾಧನೆ ಬಂದಾಗ ನಾವೆಲ್ಲ ಐರಣಿ ಅಜ್ಜವ್ರ ಶಿಷ್ಯರು. ಅವ್ರು ಸಾಕ್ಷಾತ್ ಶಂಕರ ಅಂತ ಹೇಳಿ ನಮ್ದವ್ರು. ಅವ್ರ ಬಾಯಾಗ ಬಂತ್ರಿ ಮಾತು, ಎಂತ ಮಾತು ತಿಳಿದ್ರು ಐರಣಿ ಅಜ್ಜವ್ರು ಅಂದ್ರೆ, ಯಾವ ಜನ್ಮದಾಗ ಕಟ್ಮೂರ್ ಅಜ್ಜವ್ರು ನನ್ನ ಗುರುಗಳಾಗಿದ್ರು, ನಾ ಅವ್ರಿಗೆ ಶಿಷ್ಯ ಆಗಿದ್ನು, ಈ ಜನ್ಮದಾಗ ನಾ ಅವ್ರ ಗುರುಗಳಾಗಿನಿ, ಅವ್ರು ನನಗೆ ಶಿಷ್ಯ ಆಗ್ಯಾರ ಅನ್ನುವಂತ ಮಾತನ್ನ ಸಾಕ್ಷಾತ್ ಶಂಭುಲಿಂಗ ತೆಗಿತಾರಲ್ಲ. ಅವ್ರ ವ್ಯಕ್ತಿತ್ವ ಸಾಮಾನ್ಯ ಅಲ್ಲ. ಐರಣಿ ಕಾರ್ ಆಕ್ಸಿಡೆಂಟ್ ಆಗಿ ಪೂರ್ವ ಕಟ್ಟಿ ಮೇಲೆ ಕೆಳಗೆ ಬೀಳಾಕತ್ತಿತ್ತು. ಅವ್ರ ಹೇಳಿದ ಕಟ್ಟಿ ನಾ ಏನ್ ಹುಟ್ಟಿಸ್ಕೊಂಡು ಹೇಳಾಕತ್ತೀನಿ, ಮುಖಸುದ್ದಿ ಏನ್ ಮಾಡಾಕತ್ತಿಲ್ಲ. ಅಜ್ಜವ್ರು ಇಲ್ಲಿ ಕಾರ್ಯಕ್ರಮ ಕರೆದಿದ್ರು ಐರಣಿ ಅಜ್ಜವ್ರು. ಅಲ್ಲೇ ಪ್ರತ್ಯಕ್ಷ ಕಾರ್ ಗಾಡಿ ಹಿಂಗ್ ಎಬಿಸಿದ್ರು. ನಮ್ಮ ಐರಣಿ ಅಜ್ಜವ್ರು ಹೇಳಿದ ಕಟ್ಟಿ ಇಂಥ ತಾಕತ್ತಿ ಆಗಿತ್ತು ಅಂದ್ರೆ ನಮ್ಮ ಕಟ್ಟೂರ್ ಅಜ್ಜವ್ರಿಗಿತ್ತು. ನೋಡಿದಾಗ ಜಗತ್ತಿನ ತುಂಬೆಲ್ಲ ಪ್ರತ್ಯಕ್ಷ ಆಗುವಂತ ಸಾಮರ್ಥ್ಯ ನಮ್ಮ ಕಟ್ಟೂರ್ ಅಜ್ಜವ್ರ ತಕ್ಕಿತ್ತು. ಏನು ಪ್ರೀತಿ ಉಳಿಸ್ಬೇಕು ಎಲ್ಲ ಉಳಿಸಿದ್ರು. ಯಾವಾಗ ಕರ್ತಿದ್ರು ಅವಾಗ ಬರ್ತಿದ್ವಿ ನಾವು. ಒಬ್ಬೊಬ್ಬನ ಕುಂದಿಸ್ಕೊಂಡು 3 ತಾಸು ನಮ್ಗೆ ಏನ್ ಮಾಡ್ತಿದ್ರು, ಜ್ಞಾನೋಪದೇಶ ನೀಡಿದ್ರು. ಇವತ್ತು ಮೈಕ್ ಕಡಿದು ಮಾತಾಡಕತ್ತೀನಿ ಅಂದ್ರೆ ಅದಕ್ಕೆ ಅವ್ರು ನನಗೆ ನೀಡಿರುವಂತ ಜ್ಞಾನದ ಉಪದೇಶನ ಕಾರಣ. ಅವ್ರು ನನ್ನ ಒಳಗೆ ಮುಗಿಸಾಕತ್ತೆ ಹೊರತು ನಾನ್ ಬಿಡಾಕತ್ತಿಲ್ಲ. ಇದೆಲ್ಲ ಪುಣ್ಯಕ್ಕೆ ಒಬ್ಬ ವ್ಯಕ್ತಿ ಕಾರಣ ಅಂದ್ರ ನಮ್ಮ ಗುರುಗಳು ಜೋಡುಕುಳಿ ಅಜ್ಜವ್ರು. ಅವ್ರ ಸಂಪರ್ಕ ನನಗಾಗಿಲ್ಲ ಅಂದ್ರೆ ಐರಣಿ ಅಜ್ಜವ್ರು ಸಿಗ್ತಿರ್ಲಿಲ್ಲ, ಐರಣಿ ಅಜ್ಜವ್ರು ಸಿಗ್ತಿದ್ದಿಲ್ಲ, ಕಟ್ಟೂರ್ ಅಜ್ಜವ್ರು ಸಿಗ್ತಿದ್ದಿಲ್ಲ. ಇವ್ರು 3 ಮಂದಿ ನನಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಸ್ವರೂಪದಾಗ ನಮ್ಮನ್ನ ಸ್ವರೂಪವಂತ ಬಂದಾರು ಅಂತ ಹೇಳಿ ಬಹಳ ವಿಶೇಷ ಪ್ರೀತಿಯನ್ನ ನಮ್ಮ ಅಜ್ಜರ ಮೇಲೆ ಹೊಂದಿದ್ರಿ. ಕಟ್ಟೂರ್ ಅಜ್ಜವ್ರು ಬಹಳ ಸಲ ಹೇಳ್ತಿದ್ರು, ಮಂಜು ನಿನಗೇನ್ ಸಿಕ್ಕಾರ ಗುರುಗಳು ಅದಾರ, ಅವ್ರ ಬಹಳ ಯೋಗ್ಯ ಗುರುಗಳು ಅದಾರ, ಜೀವನ ತುಂಬ ಅವ್ರು ಸೇವಾ ಮಾಡ್ಕೊತೀರಿ, ಬೇರೆ ಏನು ಮಾಡೋದು ಬೇಡ, ನೀವು ನಿನ್ನ ಬದುಕ ಕಲ್ಯಾಣ ಆಕೈತೆ ಅಂತ ಹೇಳೋರು. ಕಟ್ಟೂರಿಗೆ ಅಜ್ಜಾರನ್ನ ಕಳಿಸಿ ಅಲ್ಲಿ ಸಿದ್ಧಾರ್ಜುನ ಪುರಾಣ ಹೇಳಿಸಿ ಮುಕ್ತಾಯ ಸಮಾರಂಭಕ್ಕೆ ಅವ್ರು ಪಟ್ಟಾಭಿಷೇಕ ಮಾಡುವಾಗ ಐರಣಿ ಅಜ್ಜಾರ ಕಟ್ಟೂರ್ ಅಜ್ಜರಿಗೆ ಬೆಳ್ಳಿ ಕೀಟ ಹಾಕಿದ್ರು. ಅವ್ರ ಕೀಟವನ್ನ ತಗೊಂಡ್ಬಂದು ನಮ್ಮ ಅಜ್ಜಾರ ಕೀಟ ಹಾಕಿ, ಅವ್ರ ಕೈಯಾಗ ಮಂಗಾರ ಉಂಗುರ ನಮ್ಮ ಅಜ್ಜರಿಗೆ ಹಾಕಿ ಉಡಿ ತುಂಬಾ ಅವರಿಗೆ ದುಡ್ಡಿನ ಕಾಣಿಕೆಯನ್ನು ಸಮರ್ಪಣೆ ಮಾಡಿದವರು ಕಟ್ಟೂರ್ ಅಜ್ಜವ್ರು. ಬಹಳ ತಾಯಿ ಪ್ರೀತಿ. ನಾವು ಬೇಗೂರಾಗ ಸಿದ್ಧಾರ್ಜುನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿತ್ತು. ಅಜ್ಜವರು ಜ್ಞಾನಿಗಳ ಮೇಳ ಬರ್ತಿದ್ವಿ, 11 ಸಲ ಬಂದಾರಿ ಅಜ್ಜವ್ರು. ಅದು ಅವ್ರ ಜೀವನದಾಗ ಪ್ರಥಮ ಬಾರಿಗೆ ಹೊಳ್ಳಮಳ ಹೋಗಿದ ಕಾರ್ಯಕ್ರಮ ಯಾವ್ದಂದ್ರ ನಮ್ಮ ಬೇಗೂರು ಕಾರ್ಯಕ್ರಮ ದಾಖಲೆಯಾಗಿ ಹೋಯ್ತು. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕರೆಸಿದ್ರು. ಬೊಮ್ಮಾಯಿ ಅವರು ನಮ್ಮ ಅಜ್ಜವ್ರ ಶಿಷ್ಯರಿದ್ರು. ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗೈತಿ. ಯಡಿಯೂರಪ್ಪನವರು ರಾಜೀನಾಮೆನ ತಗೊಂಡ್ರೆ ಬಿಜೆಪಿ ಪಕ್ಷದವ್ರು ತಗೊಳ್ಳಂತ ಸಮಯದೊಳಗ ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮಿಗಳೆಲ್ಲ ಕೂಡ್ಕೊಂಡು ಈ ಬಿಜೆಪಿ ಹೈಕಮಾಂಡ್ ಬಾಗಿಲಿಗೆ ಹೋಗಿ ಯಡಿಯೂರಪ್ಪನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬಾರ್ದು ಅಂತ ಹೇಳಿ ಪೂಜ್ಯರು ಆಶೀರ್ವಾದ ಮಾಡ್ಬೇಕಂತ ಶಮೀಲಿ ಅವ್ರು ಏನ್ ಮಾಡಿದ್ರು ಅಂದ್ರ ಪ್ರಾರ್ಥನೆ ಮಾಡ್ತಿದ್ರು. ಬಿಜೆಪಿ ಅವ್ರ ಮುಂದೆ ನಿಂತ ನಮ್ಮ ಅಜ್ಜನ ತಾಕತ್ ಎಂತ ಐತೆ ಅಂದ್ರ ತಮ್ಮ ಶಿಷ್ಯನ ಬೇಗೂರಿಗೆ ಕಳಿಸಿ
ಮಗ್ಗಲಾಗ ಕುಂದಿಸ್ಕೊಂಡ ನೀ ಮುಂದಿನ ಮುಖ್ಯಮಂತ್ರಿ ಆಕೆ ಅಂತ ಆಶೀರ್ವಾದ ಮಾಡಿದ್ರ ಅಜ್ಜಾರ ದೇಹ ಬಿಟ್ಟು 3 ತಿಂಗಳು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ಕಲ್ಪನೆ ಆಯ್ತೇನೋ ಗೊತ್ತಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ರೇಸ್ನಾಗ ಐತಿದ್ದಿಲ್ಲ, ಬೇರೆ ಬೇರೆದವ್ರ ಹೆಸರು ಬರ್ತಿತ್ತು. ಮುಂಜಾನೆ ಟಿವಿ ಆನ್ ಮಾಡಿದ್ರ ಮುಖ್ಯಮಂತ್ರಿ ಯಾರು ಆಯ್ತಾಗಿದ್ರ ಬಸವರಾಜ ಬೊಮ್ಮಾಯಿ. ಅವ್ರ ಹಿಂದಿನ ತಾಕತ್ ಯಾರು ಅಂದ್ರ ನಮ್ಮ ಕಟ್ನೂರ್ ಅಜ್ಜವರು ಅಂತೇಳಿ ಅದೇನೋ ಸುಲಭ ಸಾಧ್ಯವಾಗಿರುವಂತ ಆಶೀರ್ವಾದ. ಬರೀ ಅಲ್ಲಿ ಕುಂತು ಸಂಕಲ್ಪ ಮಾಡಿದ್ರೆ ಸಾಕ್ರಿ, ಏನು ಬೇಕಾಗ್ತೈತಿ. ಕಟ್ನೂರಾಗ ಕೋಡಿಹಳ್ಳಿ ಮಹಾಸ್ವಾಮೀಜಿಯವರ ಆಶೀರ್ವಚನಕ್ಕೆ ಬಂದಿದ್ರು. ಕಟ್ನೂರಾಗ ನಡೆದಂತ ಘಟನೆ ಇದು. ಎಲ್ಲ ಸಾಕಷ್ಟು ಜನ ಸೇರ್ಕೊಂಡಿದ್ರು. ಕೋಡಿಹಳ್ಳಿ ಆಚಾರ ನಿಮ್ಗೆ ಗೊತ್ತೈತಿ, ಅವ್ರು ಭವಿಷ್ಯ ಹೇಳ್ತಾರೆ. ಅವ್ರು ಹೇಳಿದ ಭವಿಷ್ಯ ಇಲ್ಲಿ ತನ ಯಾವ್ದು ಸುಳ್ಳಾಗಿಲ್ಲ, ಅಷ್ಟು ಫೇಮಸ್ ಅವರು. ಅವರು ಮೈಕ್ ತಗೊಂಡು ಮಾತಾಡಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಒಂದ್ಸಲ ಹಿಂಗೆಲ್ಲ ನೋಡಿದ್ರು. ಅವ್ರು ಹೇಳಿದ್ರು, ನಾ ಏನ್ ಭಾಷಣ ಮಾಡೋದಿಲ್ಲ ಇವತ್ತ, ಎಲ್ಲರೂ ದೌಡ್ ನಿಮ್ ಮನೆ ಸೇರ್ಕೋರಿ, ಇನ್ನೊಂದು 5 ನಿಮಿಷದಾಗ ದೊಡ್ಡ ಮಳೆ ಆಕತ್ತಿಲ್ಲ, ಕಾರ್ಯಕ್ರಮ ರದ್ದಾಗತ್ತೆ ಅಂತೇಳಿ ಕೋಡಿಹಳ್ಳಿ ಅಜ್ಜವ್ರು ಮೈಕ್ ಬಂದ್ ಮಾಡಿ ಇಟ್ರು. ನಮ್ ಕಟ್ನೂರ್ ಅಜ್ಜ ಮೈಕ್ ತಗೊಂಡು ಆ ಪೂಳ ಮಳೆ ಬರ್ತೈತಿ, ಫಂಕ್ಷನ್ ನಡೀತೈತಿ, ಎಲ್ಲ ಆಕೈತಿ, ನೀವು ಫಂಕ್ಷನ್ ಸ್ಟಾರ್ಟ್ ಮಾಡ್ರಿ, ಮಳಿ ಆಕೈತೆ ಪೆಂಡಲ್ ಒಳಗೆ ಒಂದ್ ಹನಿ ನೀರು ಬರ್ಲಂಗ ಕಾಯಿ ತಾಕತ್ತ ನಮ್ಗೆ ಸದ್ಗುರುನಾಥ್ ಕೊಟ್ಟಾರದು. ಅಜ್ಜಾರ ಪ್ರವಚನ ಚಲೋ ಮಾಡಿದ್ರು. ಕಟ್ನೂರು ಹಾಳು ಬಂದು ಅಜ್ಜಾರಿಗೆ ಹೋಗಾಕ ರೋಡ್ ಬಂದಾತ, ಆದ್ರೆ ಪೆಂಡಲ್ನಾಗ ಒಂದ್ ಹನಿ ನೀರ್ ಬರ್ತಿದ್ರು. ಪೆಂಡಲ್ ಹೊರಗೆ ಸಿಕ್ಕಷ್ಟು ಮಳೆ ಐತಿತ್ತು ಅಂದ್ರ ಶಾಪಾನುಗ್ರಸ್ತ ಆ ಒಂದು ಸಾಮರ್ಥ್ಯ ಆಗಿತ್ತಂದ್ರ ಕಟ್ನೂರು ಅಜ್ಜೋಗಿತ್ತು. ಒಂದ್ ಮಾತು ಹೇಳಿದವ್ರು, ಭವಿಷ್ಯ ನುಡಿದು ಬರದಲ್ರಿ, ಭವಿಷ್ಯವನ್ನ ತಿರುಗ ಮೂರು ಮಾಡುದು ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡುತ್ತ ಸಾಮರ್ಥ್ಯ ಆಗಿತ್ತಂದ್ರ ನಮಗ್ ಸದ್ಗುರುನಾಥ ಕೊಟ್ಟಾರಂದಾಗ ಕೋಡಿಹಳ್ಳಿ ಅಂತಾರ ತಪ್ಪಾತ್ರಿ ಬುದ್ಧಿ ಅನ್ಬೇಕಾಗಿತ್ತು. ಅಂದ್ರ ಅದೇನು ಸಾಮಾನ್ಯ ವ್ಯಕ್ತಿತ್ವ, ಬಹಳ ದೊಡ್ಡ ವ್ಯಕ್ತಿತ್ವ. ಕಟ್ನೂರಿನ ಒಬ್ಬ ಮನುಷ್ಯನ ಕಟ್ಟಿ ಕೇಳಿದ್ದೆ ನಾನು. ಅವರು ಇಲ್ಲಿ ಚನ್ನಾಪುರಕ್ಕೆ ಮಣ್ಣು ಕೊಡಾಕ್ ಹೋಗಿದ್ರು, ಅಜ್ಜ ಶಿಷ್ಯ ಅವ್ರು ಮಣ್ಣು ಕೊಡಾಕ್ ಹೋಗಿದ್ದು ಇಲ್ಲಿ ಮಠದಾಗ ಕುಂತು ಗೊತ್ತಾಗಿತ್ತು. ಅಜ್ಜಾರಿ ಕಟ್ನೂರು ಮಠದಾಗ ಫೋನ್ ಹಚ್ಚಿದ್ರು, ನೀ ಏನ್ ಮಣ್ಣು ಕೊಡಾಕ್ ಹೋಗಿ ಹೋದಾಗ ಹೊರಗೆ ಬರಬೇಡ, ಒಂದು 3 ತಿಂಗಳು ಅಲ್ಲೇ ಹೋಗಿ ಅಂತ ಹೇಳಿ. ಅವ ಇಲ್ಲಿಪ್ಪ ಮಣ್ ಕೊಟ್ಟಂಗ ಗಾಡಿ ಹೊರಗೆ ಇರಬಾರ್ದು ಅಂತ ಹೇಳಿ ಮಾಡ್ಬಿಟ್ಟ, ಬಂದ ಬಿಟ್ಟಿದ್ರಿ. ಅವ ಬರ್ದಕ್ಕನ ನಮ್ಮ ಅರುಣ್ ಸಾಲುಂಗಿ ಫೋನ್ ಹಚ್ಚಿದ್ರು ಅಜ್ಜಾರ, ಅವ ಬಸ್ನ್ಯಾಗ ಬರಾಕ್ ಹಚ್ಚಾನ, ಅವ್ನ್ ಕರ್ಕೊಂಡ್ ಸೀದಾ ಮಠಕ್ಕೆ ಬಾ ಅಂದ್ರು. ಅವ್ರು ನೋಡಿ ಅಲ್ಲೇ ಕುಂತ ಹೇಳ್ತಿದ್ರಲ್ಲ, ಅರುಣ್ ಬಂದು ಅವ್ರು ಕರ್ಕೊಂಡು ಹೋಗಿ ಕಟ್ನೂರು ಮಠದಾಗ ಇರ್ತಾರೆ. ಈಗ ಏನ್ ಹೇಳಿ ಯಾಕೆ ಕೂಡಿ ಬಂದಿದ್ರಿ, ಇಲ್ಲಿಪ್ಪ ಹಂಗ ಇರಬಾರ್ದು. ಆಯ್ತು 10 ಜನ ನಮ್ಮ ಮಠದಾಗಿರ, 10 ಜನ ಮಠದ ಹೊಸ ಡಾಕ್ಟರ್ ಅಂತ ಆಜ್ಞೆ ಮಾಡಿದ್ರು. ಹ್ಞೂ ಅಂತ ಕೇಳಿ ಪಾಪ ಮನುಷ್ಯ 10 ಜನ ಅಲ್ಲೇ ಕುಂತ. 11ನೇ ದಿನಕ್ಕೆ ಒಂದು ಇಲಾಖೆ ಅವ್ರ ಮನ್ಯಾಗ ಅವೇನು ಮಕ್ಕೊಂತಿದ್ನ ಗಾದಿ ಹುಡುಗ ದೊಡ್ಡ ನಾಗ ಹಾಕ್ತಿದ್ವಿ ಮಕ್ಕೊಂಡಿತ್ತು. ಅವ್ರು ಗಾದಿ ಜಾಸ್ತಿ ಗಾದಿ ಬಿಡ್ತಾರೆ, ನಾಗ ಮಕ್ಕೊಂಡಿದ್ದು ಹೆಂಗಾಗಿತ್ತಂದ್ರ ಅದಕ್ಕೆ ಜೀವನ ಎಲ್ಲಂಗಾಗಿತ್ತು, ಪ್ರಜ್ಞೆ ಕಳ್ಕೊಂಡಿತ್ತು. ನಾವು ಅವನ್ನ ಕಡಿಬೇಕಂತ ಬಂದು ಮಕ್ಕೊಂಡು ಅಲ್ಲೇ ಮಕ್ಕೊಂಡೈತೆ. ಅವ್ರ ಸಾವ ಹಾವಿನ ಕೈಯಾಗಿತ್ತು. ಅವ್ರು ಓದ್ಕೊಂಡ್ ಮಠಕ್ಕೆ ಬಂದ್ರ, ಯಪ್ಪ ನಮ್ಮ ಅಪ್ಪ ಮಕ್ಕೊಂತಿದ್ ಗಾದಿ ಬಿಟ್ಟು ದೊಡ್ಡ ಹಾವು ಐತ್ರಿ, ಅದು ಎಲ್ಲ ಒಂದ್ ನಮಗೆ ಕೌಡ್ ಹತ್ತಂಗ ಆಗೈತ್ರಿ ಅಂದ್ರು. ನಿಮ್ಮ ಅಪ್ಪ ಚಳಿ ಕುಂತಾನೆ ಕರ್ಕೊಂಬ ಅಂತಂದ್ರ ಅಜ್ಜ ಕರ್ಕೊಂಬಂದು ಇನ್ನು ಮನೆಗೆ ಹೋಗ್ಲಿ ಅಂತ. ಅಂದ್ರ ತಮ್ಮ ಶಿಷ್ಯರನ್ನ ಕಾಯುವಂತದ್ದು ಪ್ರತಿ ಕ್ಷಣಕ್ಕೂ ಏನ್ ಮಾಡ್ತದಂದ್ರ ಶಿಷ್ಯರನ್ನಂತ ಕಾಯುವಂತ ಮಾತು ಯಾರಂದ್ರ ನಮ್ಮ ಕಟ್ನೂರದ್ದು. ಮಮ ಭಕ್ತ ಮಮ ಅಧಿಕ ಅನ್ನುವಂಗ ಶಿಷ್ಯರಿದ್ರೆ ಹೆಂಗಿರ್ಬೇಕಂದ್ರ ನಮ್ ಕಟ್ನೂರಜ್ಜ ಶಿಷ್ಯ ನೋಡಿ ಕಲಿಬೇಕು ನಾವು. ಅವ್ರು 3 ಗಂಟೆಗೆ ನೋಡ್ಕೊಂತಿದ್ರಿ, 3 ಗಂಟೆಗೆ ನಾವು ಶಿಷ್ಯರಿಗೆ ಕುಂದಿರ್ತಿದ್ರ, 3 ಗಂಟೆಗೆ ಅಜ್ಜಾರ ನೋಡ್ಕೊಂಡು ಮನೆಗೆ ಹೋಗ್ತಿದ್ರು. ನಿಮ್ಗೆ ಆಶ್ಚರ್ಯಕ್ಕೆ ಅಜ್ಜಾರ ದೇಹ ಬಿಟ್ಟು ಇವತ್ತಿಗೆ 3ನೇ ವರ್ಷ, 3 ವರ್ಷದೊಳಗ ಅಜ್ಜಾರ ಇತ್ತು ಏನ್ ಕಾರ್ಯಕ್ರಮ ಆಗಿತ್ತು ಎಲ್ಲಾ ಕಾರ್ಯಕ್ರಮ ಮಾಡಿ ತೋರಿಸ್ತವ್ರ ನಮ್ಮ ಕಟ್ನೂರ ಶಿಷ್ಯ ಬಳಗ. ಅವರೆಲ್ಲ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿದ್ರು. ಏನೇ ಬಂದು ಇರ್ಬೋದು ಕರೆ ಎಲ್ಲವನ್ನ ಮೆಟ್ಟಿ ನಿಂತ ಮುನ್ನಡೆಸುವಂತ ತಾಕತ್ಯ ಆಗೈತೆ ಅಂದ್ರೆ ಕಟ್ನೂರ ಅಜ್ಜಿಗೆ ಐತಿ. ನಮ್ಮ ಅರ್ಕೇರಿ ಮಂಜುನ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಸಮಯದೊಳಗ ಡಾಕ್ಟರ್ ಹೇಳಿದ್ರು, ಮುಂಜಾನೆ ಪ್ರವಾಸಕ್ಕಾನೆ ಇದ್ರ ಮ್ಯಾಲ ನಮ್ಗೆ ಏನು ನಡೆಯಂಗಿಲ್ಲ ಅಂತ ಹೇಳಿದ್ರ ಮಂಜಾನೆ ಹಾಕೊಂತ ಬಂದು ಅಜ್ಜಾರ ಪಾದ ಹರ್ಕೊಂಡು ಅಜ್ಜಾರ ಒಟ್ಟ ಹರ್ಕೊಳಕ್ ತಯಾರಿ ನಾವು ಇಲ್ಪ ನಾವೇನ್ ಮಾಡಕ್ ಹೋಗಲ್ಲ. ಯಪ್ಪ ನೀವೇನಾದ್ರು ಮಾಡಬೇಕು, ನೀವು ಮನಸ್ಸು ಮಾಡಿ ಉಳಿತಾನ ಅಂತಂದ್ರು. ಮುಂಜಾನೆ ಮಟ್ಟ ಕುಂದಿಸ್ಕೊಂಡ್ರು. 3 ಗಂಟೆಗೆ ಅಜ್ಜಾರ ಮಲ್ಕೊಳಕ್ ಕೊಟ್ಟಿದ್ರು. ಅಜ್ಜಾರ ಹೇಳಿದ್ರೆ ಅವ್ನು ಡಿಸೈಡ್ ಮಾಡ್ಕೊಂಡು ಮುಂಜಾನೆ ಮನೆಗೆ ತೊಗೊಂಬ ಅಂತ ಹೇಳಿದ್ರು. ಡಾಕ್ಟರ್ ಕೈ ಬಿಟ್ಟಂತ ಅವ ಸಹಾಯಕರ ಅಂತ ಹೇಳ ಮುಂಜಾನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ ಮಂಜಣ್ಣ ಇವತ್ತಿಗೂ ಹೊರಡೆ ಇಲ್ಲೇ ಜೀವಂತವಾಗಿ ಆಗ್ತಾನೆ. 5 ವರ್ಷ ಶುಭ ಕೊಟ್ಟು ಅಜ್ಜನಿಗೆ ಕಾಣಿಕೆ ಸಮರ್ಪಣೆ ಮಾಡಿದ ಮಂಜಣ್ಣ ಅಂದ್ರ ಅಂತ ತಾಕತ್ ನಮ್ಮ ಕಟ್ನೂರು ಅಜ್ಜನ್ರು ಅಂತ ಹೇಳಿ ಅವ್ರು ಗುಣಗಾನ ಎಷ್ಟು ಮಾಡಿದ್ರು ಕಮ್ಮಿನ. ಅವ್ರು ಏನು ಜ್ಞಾನ ಉಳಿಸಿದ್ರು. ಇವತ್ತಿನ ಎಲ್ಲರೂ ನಿಂತು ಮಾತಾಡ್ತೇನೆ ಅಂದ್ರ ಅವ್ರು ಹೇಳಿದ ದೃಷ್ಟಾಂತಗಳನ್ನು ತಗೊಂಡ ಅವ್ರು ಹೇಳಿದ ವಚನಗಳನ್ನು ತಗೊಂಡ ಮಾತಾಡ್ತೇನೆ ಹೊರತು ಬ್ಯಾರೆ ಏನು ಅಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಹಳಷ್ಟು ವಿಷಯಗಳಾಗುತ್ತೆ. ವೇದಿಕೆಯ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ನಾನು ಮಾತುಗಳನ್ನು ಮುಗಿಸ್ಬೇಕಾಗೈತಿ. ಆ ಕಟ್ನೂರಿನ ಕೃಪಾಶೀರ್ವಾದ ನಮಗೂ ನಿಮ್ಗೂ ಹೀಗೆ ಸದಾಕಾಲದಲ್ಲಿ ಉತ್ತರೋತ್ತರವಾಗಿ ಇದೆಲ್ಲ ಅಭಿವೃದ್ಧಿಯಾಗಲಿ. ಪ್ರತಿ ಕ್ಷಣ ಗುರುವಿನ ಸ್ಮರಿಸುವುದಾಗೈತೆ ಅಂದ್ರೆ
ಕೈಲಾಸ ಅಂತ ಮಾತನ್ನು ಹೇಳಿ ಸ್ವಾನುಭಾವದ ನೆಲೆ ನಾನೇನ ಬಲನೆಯ ನೀನೇ ಎನ್ನುವ ಹೊತ್ತು ಏನ ನುಡಿಸಿರುವೆ ನಾನು ನುಡಿಯ ಕೃಪೆಯಾಗು ಶ್ರೀ ಗುರುವೆ ಅನ್ನುವಂಗ ಇಲ್ಲಿವರೆಗೂ ನುಡಿದದ್ದು ನಾನಲ್ಲ, ನಮ್ಮಪ್ಪ ಕಟ್ಮರಾಜ ನನ್ನ ಒಳಗೆ ಕುಂದಿಸಿ ಏನು ನುಡಿಸ್ಯಾನೋ ನಾನು ನುಡಿದೇನೆ ಅಂತ ಮಾತನ್ನು ಹೇಳಿ ನನ್ನ ಎದುರು ಪದ ನುಡಿಗಳನ್ನ ನಮ್ಮ ಜೋಡುಕುಳಿ ಅಜ್ಜರ ಪಾದ ಪತ್ನಿ ಹರಿ ಓಂ ತತ್ಸತ್.